ವರ್ಷದಿಂದ ಕೇಳಿ ಬರ್ತಾ ಇದೆ ಕೃಷ್ಣಾರೆಡ್ಡಿ ಅಣ್ಣ ಹೇಳ್ದಂಗೆ ಇವರು ಕೆಲಸ ಮಾಡ್ತಾ ಇಲ್ಲ. 40% BJP ಮೇಲೆ ಅಂತ ಕಮಿಷನ್ ಕುತ್ತರಿಸಿ 80% ಇವರೇ ಸ್ವಂತ ಕೆಲಸಗಳು ಮಾಡ್ಕೊಂತವ್ರು. ಇವಾಗ ಕರ್ನಾಟಕ ದೋಚೋ ಕೆಲಸ ಮಾಡ್ತಾವ್ರೆ. ಇನ್ನು ಯಾರು ಬಂದರೂ ಅದು ನಿಲ್ಲಲ್ಲ. ನಾವಿನ್ನ ಜಾಸ್ತಿನೇ ಹೊರತು ನಿಲ್ಲಲ್ಲ, ಹಂಚ್ಕೊತಾ ಇರೋದು ಅಷ್ಟೇ. ಎಲ್ಲಕ್ಕೂ ಫ್ರೀ ಭಾಗಿಗಳು ಅವು ಇವು ಅಂತ ಇನ್ನೂ ದುಡ್ಡು ಕೊಟ್ಟಿಲ್ಲ ಮಹಿಳೆಯರಿಗೆ ಈ ಸಲ ಕಣ್ ತರಿಸ್ದಂಗೆ ಆಗುತ್ತೆ. ಒಂದು ಕೊಟ್ಟರೆ ಒಂದಿಲ್ಲ. ನಿನ್ನ ದುಡ್ಡು ನಿಮ್ಮ ಯಜಮಾನ್ ತಾವು ಕಿತ್ಕೊ, ಇನ್ನೊಬ್ರು ಕಿತ್ಕೊ, ನಿಮ್ಮ ಕುಟುಂಬದ ತಾವು ಕಿತ್ಕೊ, ಒಂದು ಕರೆಂಟ್ ಬಿಲ್ನಿಂದ ಹಿಡಿದು ಒಂದು ರೇಷನ್ನಿಂದ ಹಿಡಿದು ಎಲ್ಲ ಜಾಸ್ತಿ. ಕೇಂದ್ರ ಸರ್ಕಾರದಾಗ 10 ರೂಪಾಯಿ ಡೀಸೆಲ್ಲು ಪೆಟ್ರೋಲ್ ಜಾಸ್ತಿ ಅಂತ ಹೇಳೋದು ನಿಮ್ಮ ಗಮನಕ್ಕೆ ಬರ್ತದೆ. ನಿಮಗೆ ಕೊಡ್ತಾ ಇರೋದೆಷ್ಟು? ನಿಮ್ಮ ಕರ್ನಾಟಕ ಸರ್ಕಾರದ್ದು 40 ರೂಪಾಯಿ 28-40 ರೂಪಾಯಿ ಚಲಿಸಿದೆ. ಅದಕ್ಕೆ ಕಮ್ಮಿ ಮಾಡಿದ್ರೆ ಆಗಲ್ಲ. ಇವ್ರದ್ದು ದುಡ್ಡೇ ಇಲ್ಲ ಸರ್. ಒಂದು ಕಡೆ DK ಶಿವಕುಮಾರ್ CM ಆಗಬಾರ್ದು ಅಂತ ಪ್ರತಿಭಟನೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಅವ್ರು ಆದರೆ ಯಾವ ರೀತಿ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗುತ್ತೆ? ಇವತ್ತು ಏನು ಅಂದರೆ ನಾನು ದುಡ್ಡು ಹೊಡಿಬೇಕು, ನನ್ನ ಕೈ ಮುಟ್ಬೇಡ, ನೀನೇ CM ಆಗೋ, ಈ ಮಿನಿಸ್ಟ್ರಿಗೆ ಒಪ್ಪಂದ ಮಾಡ್ಕೊಬೇಕಲ್ಲ. ನಮಗಿಂಥ ಪೋಸ್ಟ್ ಕೊಡು, ನಾನು ಇಂಥದ್ದು ಅಂಥೇಳಿ ಮಾಡಿಕೊಂಡು ಕರ್ನಾಟಕ ರಾಜ್ಯನ ನಂಬಿಕೆ ದ್ರೋಹದಿಂದ ದಿವಾಳಿ ಮಾಡಿಬಿಟ್ಟು ಹೋಗ್ತಾರೆ. DK ಶಿವಕುಮಾರ್ ಸರ್ಕಾರ ಎಷ್ಟು ದಿವಸ ಇರ್ತದೆ ಸರ್? ಇಲ್ಲಿ ಇರ್ತದೆ, ದುಡ್ಡಿಲ್ಲ, ಸರ್ಕಾರ ನಡೆಸೋಕ್ಕೆ ಆಗಲ್ಲ. ಇರೋದ್ರಾಗ ನಡೆಸ್ತೀರಿ. ಸಾಲ ಮಾಡು ಇವಾಗ ಇವ್ರು ಬಂದ ಮೇಲೆ ಒಂದು 3 ಲಕ್ಷ ಕೋಟಿ 4 ಲಕ್ಷ ಕೋಟಿ ಸಾಲ ಮಾಡವ್ರೆ. ಅದು 8 ಲಕ್ಷ ಕೋಟಿಗೆ ಎಕ್ತದೆ. ಇವಕ್ಕೆ 9 ಲಕ್ಷ ಕೋಟಿ ಆಗೈತೆ. ಇನ್ನು ಇವ್ರು ಏನು ನಡೆಸ್ತಾರೆ? ಸರ್ಕಾರ ನಡೆಸೋಕ್ಕೆ ಏನೈತೆ ದುಡ್ಡು? ಅಲ್ಲಿ 2,000 ಕೊಡು ಅಂತೇಳಿ ಒಬ್ಬ ಮಹಿಳೆ ಮೇಲೆ 50,000 1 ಲಕ್ಷ ಸಾಲ ಮಾಡಿಸಿ, ಮಹಿಳೆಯರು ಇರೋದು 3 ಕೋಟಿ ಜನ ಮಹಿಳೆಯರು ಬರ್ತಾರೆ. 6 ಕೋಟಿ ಅಂದರೆ 3 ಕೋಟಿ ಜನ ಬರ್ತಾರೆ. 3 ಕೋಟಿ ಮಹಿಳೆಯರ ಮೇಲೆ 1.5 ಲಕ್ಷ ಸಾಲ ಮಾಡಿ ಇವ್ರಿಗೆ 1 ಲಕ್ಷ ಕೊಡೋದೇನೈತೆ? ಜನಗಳು ಟ್ಯಾಕ್ಸು ಕಟ್ಟಿ ಸಾಲ ಗುರಿಗೂ ಸಿಕ್ಕಿ ನಾವು 1.5 ಲಕ್ಷ ಒಬ್ಬನ ಮೇಲೆ ಇವಾಗ ಸಾಲ ಮಾಡವ್ರೆ. ಇನ್ನು 50,000 ತಗೊಂತಾರೆ. ಅವ್ರಿಗೇನು ಬೇಕು? 2,000 ಅಲ್ಲ 5,000 ಕೊಡ್ತಾ ಇದ್ರೆ ಸಾಕು. ನಿಮ್ಮ ದುಡ್ಡು ನಿಮ್ಮ ತಲೆ ಮೇಲೆ ಇಕ್ಕಿ ಸಾಲ, ಜನಸಂಖ್ಯೆ ಇಕ್ಕಿ ಸಾಲ ಮಾಡೋದು, ಆಸ್ತಿ ಇಕ್ಕಿ ಸಾಲ ಮಾಡೋದಲ್ಲ. ಕರ್ನಾಟಕ ಒತ್ತೆ ಇಟ್ಟು 6 ಕೋಟಿ ಜನಸಂಖ್ಯೆ ಮೇಲೆ ಸಾಲ ಮಾಡಿದ್ರು. ಓಕೆ ಸರ್.